ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಏನಪ್ಪಾ ಸೀನ್ ಅಂದ್ರೆ ನಮ್ಮ ಡಿ.ಬಾಸ್ ದರ್ಶನ್ ಅವರು ಜೂನ್ 11th 2024 ಅಲ್ಲಿ ಅರೆಸ್ಟ್ ಆಗಿದ್ರು ಯಾವುದೋ ಒಂದು ಮರ್ಡರ್ ಕೇಸಲ್ಲಿ. ನಿನ್ನೆ ಅಂದ್ರೆ 15th May 2026 ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ರಿಜೆಕ್ಟ್ ಆಗಿದೆ. ಮುಂದಿನ ಮೇ 15th 2027 ತನಕ. ಏನಂದ್ರೆ ಸ್ವಲ್ಪ ಬೇಜಾರಾಗುತ್ತೆ ಈ ತರ ನೋಡಕ್ಕೆ. ಅವ್ರು ಹೊರಗಡೆ ಇದ್ದಾಗ ಎಷ್ಟೋ ಸಾವಿರಾರು ಜನಕ್ಕೆ ಹೆಲ್ಪ್ ಆಗಿತ್ತು ಅವರಿಂದ. ಈ ಸ್ಥಿತಿ ನೋಡಕ್ಕೆ ತುಂಬಾ ಬೇಜಾರಾಗುತ್ತೆ. ಏನಂದ್ರೆ ನಾವು 2 ವರ್ಷದಿಂದ ಇವತ್ತು ರಿಲೀಸ್ ಆಗ್ತಾರೆ, ನಾಳೆ ರಿಲೀಸ್ ಆಗ್ತಾರೆ ಅಂತ ಕಾಯ್ತಿದ್ವಿ. ಆದ್ರೆ ಆಗ್ಲೇ 2 ವರ್ಷ ಆಗಿದೆ. ಈಗ ಇನ್ನ 1 ವರ್ಷ ಮುಂದೆ ಹೋಗಿದೆ ಬೇಲ್ ರಿಜೆಕ್ಟ್ ಆಗಿರೋದ್ರಿಂದ. ಮತ್ತೆ ಏನಪ್ಪಾ ಅಂದ್ರೆ ಅವ್ರು ಹೊರಗಡೆ ಇದ್ದಾಗ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಿದ್ರು, ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡ್ತಿದ್ರು. ಅಂತವ್ರಿಗೆ ಹಿಂಗಾಗ್ಬಾರ್ದಿತ್ತು. ಇನ್ನೂ ಕೆಟ್ಟ ಘಟನೆ ನಡಿಬಾರ್ದಿತ್ತು, ನಡೆದೋಗಿದೆ. ಇವಾಗ ಇನ್ನ 1 ವರ್ಷ ಎಲ್ಲರೂ ಕಾಯ್ಬೇಕು. ಹಾಗೆ ಅವರೆಲ್ಲ ಫ್ಯಾನ್ಸ್ ಕೇಳ್ಕೊಳ್ಳೋದು ಒಂದೇ, ಅವ್ರು ಹೊರಗಡೆ ಇದ್ದಾಗ ಒಂದು ಅವ್ರ ಕೈಲಾದಷ್ಟು ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡ್ತಿದ್ರು. ಫುಟ್ಪಾತ್ಸ್ ಅಲ್ಲೆಲ್ಲ ಊಟ ಇಲ್ಲದೆ ನೀರಿಲ್ಲದೆ ಇರ್ತಾರಲ್ಲ ಅಂತ ಜನಗಳಿಗೆಲ್ಲ ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ, ಊಟ ನೀರೆಲ್ಲ ಕೊಡೋಕ್ಕೆ ಟ್ರೈ ಮಾಡಿ. ಒಳ್ಳೇದಾಗ್ಲಿ, ನಮ್ಮ ಡಿ.ಬಾಸ್ ದರ್ಶನ್ ಅವ್ರು ಒಳ್ಳೇದಾಗ್ಲಿ, ಅವ್ರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ದೇವರು. ಅವ್ರು ಚೆನ್ನಾಗಿ ಹೊರಗಡೆ ಬರಲಿ, ಮುಂದೆನೂ ಚೆನ್ನಾಗಿರಲಿ. ಅವ್ರು ಹೊರಗಡೆ ಬರೋದನ್ನ ನಾವು ಕಾಯ್ತಿರ್ತೀವಿ. ಮತ್ತೆ ಜಾಸ್ತಿ ನಮಗೆಲ್ಲ ಏನಿಷ್ಟ ಅಂದ್ರೆ ಅವರು ಪ್ರಾಣಿಗಳನ್ನ ಅಷ್ಟು ಇಷ್ಟಪಡ್ತಾರಲ್ಲ, ಅಂದ್ರೆ ಪ್ರಾಣಿಗಳನ್ನ ಪ್ರೀತಿಸೋ ರೀತಿ, ಮತ್ತೆ ಮನುಷ್ಯರಿಗೂ ಅಷ್ಟೇ ಬೆಲೆ ಕೊಡೋದು ಜನಗಳಿಗೆಲ್ಲ, ಅದೆಲ್ಲ ನಮಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಎಷ್ಟೋ ಜನಕ್ಕೆ ಅವ್ರ ಇನ್ಸ್ಪಿರೇಷನ್. ಯಾಕಂದ್ರೆ ಅವರು ಎಲ್ಲರೂ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರು, ಮತ್ತೆ ಎಲ್ಲರ ಜೊತೆ ಅಷ್ಟು ಚೆನ್ನಾಗಿ ನಡ್ಕೋತಿದ್ರು. ಎಲ್ರಿಗೂ ಸಪೋರ್ಟ್ ಮಾಡೋದ್ರಲ್ಲಿ ಅವರು ನಂಬರ್ 1. ಅವ್ರು ಒಳಗಡೆ ಇದ್ದಾಗ ಒಂಥರ, ಹೊರಗಡೆ ಇದ್ದಾಗ ಒಂಥರ. ನಾವೆಲ್ಲ ನಮ್ಮ ಡಿ.ಬಾಸ್ ಫ್ಯಾನ್ಸ್ ಎಲ್ಲ ಲಾಯಲ್ ಆಗಿದ್ದಾರೆ ಅಂತ ಗೊತ್ತು. ಅವ್ರು ಬರೋ ತನಕ ವೆಯ್ಟ್ ಮಾಡೋಣ, ಒಳ್ಳೆ ರೀತಿಲೇ ಇರೋಣ. ಅವ್ರ ನೇಮ್ನ ಒಳ್ಳೆ ರೀತಿ ಬಳಸ್ಕೊಳ್ಳಿ, ಯಾವುದೇ ಕೆಟ್ಟ ರೀತಿ ಬಳಸ್ಕೋಬೇಡಿ. ಮತ್ತೆ ಯಾವಾಗಲೂ ಅವ್ರ ಮೂವೀಸ್ನ, ನಮ್ಮ ಡಿ.ಬಾಸ್ನ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೋತಿದೀವಿ. ಆದಷ್ಟು ಬೇಗ ಹೊರಗಡೆ ಬರಲಿ ನಮ್ಮ ಡಿ.ಬಾಸ್ ಅವರು. ನಾನು ಅವಾಗಲೇ ಹೇಳಿದೆ, ನಮ್ಮಂತ ಎಷ್ಟೋ ಜನಕ್ಕೆ ಅವರು ಇನ್ಸ್ಪಿರೇಷನ್ ಅಂತ. ಯಾಕೆ ಇನ್ಸ್ಪಿರೇಷನ್ ಅಂದ್ರೆ ಅವ್ರು ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ, ಯಾವುದೇ ಹಿನ್ನೆಲೆ ಇಲ್ಲದೆ ಈ ಮಟ್ಟಕ್ಕೆ ಬೆಳೆದು ಬಂದಿದ್ದಾರೆ. ಅವರು ನಮ್ಮ ಮನಸ್ಸಿಗೂ ತಟ್ಟು ಬೆಳೆದ್ರೆ ಅವ್ರ ರೀತಿ ಬೆಳಿಬೇಕು, ಯಾವ್ದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ, ಯಾರದೇ ಸಪೋರ್ಟ್ ಇಲ್ಲದೆ, ಯಾರಿಗೂ ಕೈ ಚಾತ್ತೆ ಈ ತರ ಬೆಳಿಬೇಕು ಅಂತ ಪರ್ಸನಲಿ ನನಗನ್ಸ್ತು. ಎಷ್ಟೋ ಅವಮಾನಗಳಾದ್ರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಅವ್ರ ಗುರಿನ ತಲುಪೋ ತನಕ ಅವ್ರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅದು ಸಾಮಾನ್ಯವಾದ ಮಾತಲ್ವೇ ಇಲ್ಲ. ಡಿ.ಬಾಸ್ ಅನ್ನೋ ಹೆಸರಿಗೆ ಒಂದು ತಾಕತ್ತಿದೆ. ಆ ತಾಕತ್ನ ನಾವು ಉಳಿಸೋಣ, ಸಪೋರ್ಟ್ ಮಾಡೋಣ. ನಮ್ಮ ಡಿ.ಬಾಸ್ ಅವ್ರಿಗೆ ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿ ಸ್ವಂತ ಪರಿಶ್ರಮದಲ್ಲಿ ಇಷ್ಟು ಬೆಳೆದು ಬಂದಿರೋ ನಮ್ಮ ಡಿ.ಬಾಸ್ಗೆ ಹಿಂಗಾಗ್ಬಾರ್ದಿತ್ತು. ಏನೋ ಅಚಾತುರ್ಯಕವಾಗಿ ನಡೆದೋಗಿದೆ. ಅವ್ರು ಆದಷ್ಟು ಬೇಗ ಹೊರಗಡೆ ಬರಲಿ. ಧನ್ಯವಾದಗಳು. ಜೈ ಡಿ.ಬಾಸ್.